ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ ನಿಮಗಾಗಿ ಏನಿದೆ, ರಾಯರ ಸಂದೇಶ ನಿಮ್ಮ ವಿಚಾರದಲ್ಲಿ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್. ಸಾಕಷ್ಟು ಜನ ಪೂಜೆ ಪುನಸ್ಕಾರಗಳಾಗಿರಬಹುದು, ದೇವಸ್ಥಾನಗಳಾಗಿರಬಹುದು, ಎಲ್ಲ ಕಡೆ ಸುತ್ತಾಡಿ ಬಂದಿರಬಹುದು, ರಾಯರ ಮೊರೆ ಹೋಗಿರಬಹುದು, ರಾಯರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರಬಹುದು. ಆ ರೀತಿ ನೀವು ಅಯ್ಯೋ ರಾಯರಿಂದ ನನಗೆ ಇನ್ನೂ ಯಾವುದೂ ಉತ್ತರ ಸಿಗಲಿಲ್ಲ, ರಾಯರು ಏನು ಹೇಳ್ತಾರೆ, ರಾಯರಿಂದ ನನಗಿನ್ನೂ ಯಾವುದೇ ಕಾರ್ಯಗಳಿನ್ನೂ ಆಗಿಲ್ಲ, ಈ ಥರದ್ದೆಲ್ಲ ಮನಸ್ಸಿನಲ್ಲಿ ಹಲವಾರು ಗೊಂದಲಗಳು ಇದು ಮಾಡ್ತಾರೆ. ಇನ್ನೂ ನನ್ನ ಕಣ್ಣಲ್ಲಿ ಯಾಕೆ ನೀರು, ಇನ್ನೂ ನನಗೆ ಯಾಕೆ ಇಷ್ಟೊಂದು ದುಃಖ, ಈ ರೀತಿಯಾಗಿ ತುಂಬ ಜನ ಥಿಂಕ್ ಮಾಡಿದ್ದು ಇದೆ. ಓಕೆ, ರಾಯರ ಸಂದೇಶ ನಿಮಗೋಸ್ಕರ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ರಾಯರ ಹೆಸರು ಹೇಳ್ತಾ 3 ಬಾರಿ ನೀವು ಈ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಾಯರ ಹೆಸರನ್ನ 3 ಬಾರಿ ಹೇಳ್ತಾ, ಯಾರೆಲ್ಲ ರಾಯರ ಅತಿಯಾದ ಭಕ್ತರಿದ್ದೀರಿ, ರಾಯರ ಹೆಸರು ಹೇಳ್ತಾ, ಇವತ್ತು ಹುಣ್ಣಿಮೆ ಇದೆ, ರಾಯರಿಂದ ಏನು ಸಂದೇಶ ಬಂದಿದೆ, ರಾಯರು ಏನು ವಿಚಾರ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ರಾಯರ ಉತ್ತರ ಏನು, ಯಾವುದಾದ್ರೂ ಒಂದು ವಿಚಾರ ಆಗಿರ್ಬೋದು, ಏನೇ ನೋವಲ್ಲಿರ್ಬೋದು, ಅದನ್ನು ಕೇಳ್ಕೊಳ್ತಾ ರಾಯರ ಹತ್ರ ಈ ಒಂದು ರೀಡಿಂಗ್ನ ನೋಡಿ ಅಂತ ಹೇಳ್ಬೋದು. ಐ ಹೋಪ್ ಮೊದಲನೇ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಕೆಲವರು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ರಾಯರಿಂದ ಬರ್ತಿರುವ ಉತ್ತರ ಏನು ಅಂತ ಹೇಳಿ ನೋಡೋಣ. ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ವೈಟ್ ಸ್ಟೋನ್ ಇರುವ ಕಾರ್ಡ್. ಓಕೆ, ಪಾಪಪ್ ಆಗಿದೆ ಒಂದು ಕಾರ್ಡ್. ಓಕೆ, ರಾಯರ ಸಂದೇಶ ನಿಮ್ಗೆ ಏನಾಗಿದೆ, ಯಾರೆಲ್ಲ ಈ ರೀಡಿಂಗ್ ನೋಡ್ತಿದ್ದೀರಿ, ಯಾವುದೋ ಒಂದು ಮನಸ್ಸಿಗೆ ತುಂಬಾ ಬೇಸರ ಉಂಟಾಗಿ ತುಂಬಾ ನೋವು ಅನುಭವಿಸ್ತಾ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಯಾವುದೋ ನೋವಲ್ಲಿದ್ದೀರಿ, ಯಾವುದೋ ವಿಚಾರ ಅತಿಯಾಗಿ ಮನಸ್ಸಿನಲ್ಲಿ ಹಾಕ್ಕೊಂಡಿದ್ದೀರಿ, ಜನಗಳಿಂದನೂ ನೋವು ಪಡ್ತಾ ಇದ್ದೀರಿ. ಕೆಲವು ಜನಗಳು ತುಂಬ ಹರ್ಟ್ ಮಾಡಿರೋ ಥರನೂ ನನಗೆ ತೋರಿಸ್ತಾ ಇದೆ, ಯಾಕೆಂದರೆ ಕಾರ್ಡ್ ಪಾಪಪ್ ಆಗಿದೆ. ಸೊ ಹಾಗಾಗಿ ಈ ರೀಡಿಂಗ್ ಹೇಳ್ಬೋದು. ಕೆಲವರು ಮನಸ್ಸು ಎಷ್ಟೇ ಕಂಟ್ರೋಲಿಗೆ ತೊಗೊಂಡ್ರೂ ಮನಸ್ಸು ತುಂಬಾ ಚಂಚಲತೆಯಿಂದ ಕೂಡಿದೆ. ಈಗಿನ ಪರಿಸ್ಥಿತಿ ಆ ರೀತಿ ಇದೆ. ಸೊ ರಾಯರಿಂದ ಬರ್ತಿರುವ ಸಂದೇಶ ನಿಮಗೆ ಈಗ ಈ ವಾರ ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ನಾನು ಈ ರೀಡಿಂಗ್ ಮಾಡಬೇಕಾಗತ್ತೆ. ರಾಯರ ಸಂದೇಶ ಏನಾಗಿದೆ ಈ ರೀಡಿಂಗಲ್ಲಿ ಅಂತ ಹೇಳೋದಾದರೆ, ನೀವು ಈಗ ಏನು ನೋವು ಪಡ್ತಾ ಇದ್ದೀರಲ್ಲ, ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಒಂದು ಬರೋದಕ್ಕೆ ಶುರು ಆಗಿದೆ. ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಆರಂಭದ ದಿನಗಳು ಇದು ಅಂತ ಹೇಳಬಹುದು. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಜಯ ಅನ್ನೋದು ಸಾಧಿಸ್ತೀರಿ. ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಿ, ಪ್ರೆಗ್ನೆಂಟ್ ಆಗಬೇಕು, ಮಗು ವಿಚಾರದಲ್ಲಿ ಬಯಸ್ತಾ ಇರೋದಾಗಿದ್ದರೆ ಮಗು ಕೂಡ ನಿಮ್ಮ ಮನೆಯಲ್ಲಿ ಬರುವಂಥ ಸಾಧ್ಯತೆ, ಸಿಹಿ ಸುದ್ದಿ ಕೇಳುವಂಥ ಸಾಧ್ಯತೆ, ಬಿಸ್ನೆಸ್ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಒಳ್ಳೆಯ ಅವಕಾಶಗಳು ನಿಮಗೆ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಮದುವೆ ವಿಚಾರವಾಗಿ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ದರೆ, ಹೌದು, ಈ ವರ್ಷದಲ್ಲೇ ನಿಮಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಕೂಡ ಇದೆ. ಒಂಟಿತನದಿಂದ ಜೀವನದಲ್ಲಿ ಜನಗಳಿಂದ ನೋವುಂಟಾಗಿದ್ದರೆ ಅವ್ರಿಗೂ ಕೂಡ ಅಷ್ಟೇ ಒಳ್ಳೆ ಲೈಫ್ ಪಾರ್ಟ್ನರ್ ಆಗಿರಬಹುದು, ಒಳ್ಳೆಯ ಜೀವನ ಆರಂಭ ಆಗೋದಾಗಿರಬಹುದು. ಹಾಳಾದ ಜೀವನ ಆಗಿದ್ದರೆ ಆ ಜೀವನನೂ ಕೂಡ ಈ ವರ್ಷದ ಅಂತ್ಯದಲ್ಲೇ ಆ ಜೀವನನೂ ಕೂಡ ಸರಿ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ನಿಮಗೆ ಎಷ್ಟೇ ನೆಗೆಟಿವ್ ಎನರ್ಜಿ ಇರಲಿ, ಎಷ್ಟೇ ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರಗಳಾಗಿರಬಹುದು, ತಂತ್ರಗಳಾಗಿರಬಹುದು, ನಿಮ್ಮನ್ನು ಎಷ್ಟೋ ನಿಮ್ಮ ಗಮನ ಒಂದು ಕಡೆ ಇರದಿರೋ ರೀತಿ ಜನಗಳು ಎಷ್ಟೋ ಮ್ಯಾನುಪ್ಯುಲೇಟ್ ಮಾಡಿ ನಿಮ್ಮನ್ನು ಅಡ್ಡದಾರಿಗೆ ಎಳೆಯುವಂಥ ಪರಿಸ್ಥಿತಿ ಆಗಿರಬಹುದು. ನಿಮ್ಮ ಜೀವನ ಹಾಳಾಗಲಿ ಅಂತ ಬಯಸಿದ ವ್ಯಕ್ತಿ ಎದುರು ನಿಮಗೆ ಭಗವಂತನೇ ಕೊನೆಯಲ್ಲಿ ಕೈ ಹಿಡಿದು ಕಾಪಾಡ್ತಾ ಇದ್ದಾನೆ ಅಂತಲೇ ಹೇಳಬಹುದು. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಈ ಸಿಂಬಲ್, ಇನ್ಫಿನಿಟಿ ಸಿಂಬಲ್ ಏನಿದೆಯಲ್ಲ, ಭಗವಂತ ನಿಮಗೆ ಕೈ ಹಿಡಿದು ಕಾಪಾಡ್ತಾ ಇದ್ದಾನೆ, ಇಲ್ಲಿವರೆಗೂ ಕಾಪಾಡ್ತಾನೆ ಅಂತ ಹೇಳಿ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದನೂ ಈಗ ನೀವೇನು ನೋವು ಅನುಭವಿಸ್ತಾ ಇದ್ದೀರಲ್ಲ, ಆ ನೋವಿಂದ
ನಿಮಗೆ ಅಂತ್ಯ ಸಿಗೋದಿದೆ. ಇದರಲ್ಲಿ ಎಷ್ಟೋ ಸಲ ಒಂಟಿಯಾಗಿದ್ದು ಬಿಡಬೇಕು, ನನ್ನ ಲೈಫೇ ಮುಗಿದು ಹೋಯಿತು, ನನಗಿನ್ನೇನು ಇಲ್ವೇನೋ ಅಂತ ಹೇಳಿ ಅಂದ್ಕೊಂಡಾಗ ರಾಯರು ಒಂದು ಅದ್ಭುತವಾದ ಬೆಳಕಾಗಿ ನಿಮ್ಮ ಜೀವನದಲ್ಲಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ರಾಯರು ಇದ್ದಾರೆ ಅನ್ನುವ ನಂಬಿಕೆ ನಿಮ್ಮ ಜೀವನದಲ್ಲಿ ದಯವಿಟ್ಟು ಇಟ್ಕೊಳ್ಳಿ. ರಾಯರಿಂದ ಏನೂ ಉತ್ತರ ಬಂದಿಲ್ಲ, ರಾಯರನ್ನ ನನ್ನ ಕಾಪಾಡಿಲ್ಲ, ದಯವಿಟ್ಟು ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ದೊಡ್ಡ ಅಹಿತಕರ ಘಟನೆಗಳು ನಡೆಯುವಂಥದ್ದನ್ನು ರಾಯರು ತಪ್ಪಿಸಿದ್ದಾರೆ. ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ಳುವಂಥ ಅವರನ್ನು ಕೂಡ ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ. ನಿಮಗೆ ಮೋಸ ಮಾಡುವಂಥ ಜನ ಏನಿದಾರಲ್ಲ, ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ ರಾಯರು. ಅದು ನಿಮಗೆ ನೋವು ಉಂಟಾಗಿರಬಹುದು. ಅಯ್ಯೋ, ನಾನು ಅವರಿಂದ ದೂರ ಆದೆ, ಇವರಿಂದ ದೂರ ಆದೆ, ಯಾಕೆ ಹಿಂಗಾದೆ ಏನು ಅಂತ ಹೇಳಿ ನಿಮ್ಗೆ ಹಂಗೆ ಅನ್ನಿಸ್ಬೋದು. ಬಟ್ ಆದರೆ ರಾಯರು ಅಂಥವ್ರನ್ನ ನಿಮ್ಮ ಲೈಫಲ್ಲಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನನ ಡ್ಯಾಮೇಜ್ ಮಾಡುವಂಥವ್ರು, ಹಾಳು ಮಾಡುವಂಥವ್ರು, ನೆಮ್ಮದಿನ ಹಾಳು ಮಾಡುವಂಥವ್ರನ್ನ ನಿಮ್ಮ ಜೀವನದಿಂದ ರಾಯರೇ ಕಿತ್ತು ಹೋಗಾಸ್ತಾ ಇದ್ದಾರೆ ಅಂತ ಹೇಳಬಹುದು. ವೀಲ್ ಆಫ್ ಫಾರ್ಚೂನ್ ಬಂದಿದೆ. ತಾಳ್ಮೆಯಿಂದ ಇದ್ದು ಬಿಡಿ. ತಾಳ್ಮೆಯಿಂದ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಈ ಹಿಂದೆ ಎಷ್ಟೆಲ್ಲ ನೋವು ಪಟ್ಟಿದ್ರಿ ಅಲ್ವಾ, ಎಷ್ಟೆಲ್ಲ ನಿಮ್ಮ ಲೈಫಲ್ಲಿ ನೋವು ಪಟ್ಟಿದ್ದಾಗಿರಬಹುದು, ಜನಗಳಿಂದ ನೀವು ಮಾಡದಿರುವ ತಪ್ಪಿಗೆ ಅಪವಾದಗಳಾಗಿರಬಹುದು, ಮಾಡದಿರೋದಕ್ಕೆಲ್ಲ ನೀವು ನೋವು ಪಟ್ಟಿರೋದನ್ನು ರಾಯರು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಸೊ ರಾಯರಿಂದ ಉತ್ತರ ಬರ್ತಿರೋದಿದೆ. ನಿಮ್ಮ ಜೀವನದಲ್ಲಿ ಯಾವ್ಯಾವ ವಿಚಾರಕ್ಕೆ ಎದುರು ನೋಡ್ತಿದ್ದೀರಿ, ಒಂದಷ್ಟು ಸಮಯ ತಗೊಂಡಿದೆ. ಬಟ್ ಆದರೆ ಈಗ ನಿಮಗೆ ಮುಂದೆ ಬರುವ ದಿನಗಳು ಒಳ್ಳೆಯ ದಿನಗಳಿದೆ. ಒಳ್ಳೆಯ ದಿನಗಳು ಬಂದಾಗ ಜನದ ಜೊತೆಗೆ ಹಿತವಾಗಿ ನಿಮ್ಮ ವಿಚಾರಗಳನ್ನ ಬಿಟ್ಕೊಡೋದು, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ 5 ಆಫ್ ಸಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೊತೆಗಿರುವ ಜನಗಳೇ ನಿಮ್ಮನ್ನು ಮೋಸ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ ರಾಯರಿಂದ ಬರ್ತಾ ಇರುವ ಸಂದೇಶ ನೋಡಿ, ಗೆಟ್ ಮೋರ್ ಇನ್ಫಾರ್ಮೇಷನ್. ಯಾರೇ ಏನೇ ವಿಚಾರ ಹೇಳಿದ್ರೂ ದುಡುಕಿ ಮುಂದೆ ಹೋಗೋದು ಬೇಡ. ನೀವು ಇನ್ನೂ ಆ ವಿಚಾರದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮುಂದುವರಿರಿ. ಯಾವುದೇ ವಿಚಾರ ಆಗಿರಲಿ, ರಾಯರಿಂದ ಈ ಸಂದೇಶ ಬಂದಿದೆ ಅಂದರೆ ಯಾವುದೇ ವಿಚಾರ ಆಗಿರಲಿ, ಯಾವುದೇ ಇದಾಗಿರಲಿ, ದುಡುಕಿ ಮುಂದೆ ಹೋಗಬೇಡ. ನಿನಗಿನ್ನೂ ಇನ್ಫಾರ್ಮೇಷನ್ ಅದರ ವಿಚಾರವಾಗಿ ಸಿಗುತ್ತೆ. ಆ ವಿಚಾರವಾಗಿ ಕಲೆ ಹಾಕಿ ಮುಂದೆ ಹೋಗು. ಯಾವುದು ಸತ್ಯ ಅಸತ್ಯ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಇನ್ನೂ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋದು ಉತ್ತಮ ಅಂತ ಹೇಳಿ ರಾಯರಿಂದ ಬರ್ತಿರುವ ಮೆಸೇಜ್ ಇದಾಗಿದೆ. ಸೊ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕಾರ್ಡ್ಗಳು. ಯಾರು ಇಲ್ಲ ಅಂತ ಒಂಟಿ ನಾನು ಅಂತ ಭಾವಿಸಿದ್ದೆ ತುಂಬ ಜನಗಳಿದ್ದೀರಿ. ಅದಕ್ಕೂ ಕೂಡ ರಾಯರು ನಾನಿದ್ದೀನಿ ಅನ್ನುವ ಬೆಳಕು ನಿಮ್ಮ ಬಾಳಲ್ಲಿ, ನಿಮ್ಮ ಜೀವನದಲ್ಲಿ ತೋರಿಸ್ತಾರೆ. ಇನ್ನೂ ಕೂಡ ನಿಮ್ಮ ಜೀವನದಲ್ಲಿ ಪವಾಡಗಳೇ ನಡೆಯುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಕಾರ್ಡ್ಸಲ್ಲಿ ಅಷ್ಟು ಮೇಜರ್ ಕಾರ್ಡ್ಸ್ಗಳು ಅಷ್ಟು ಅದ್ಭುತವಾಗಿ ಬಂದಿತ್ತು. ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ರಾಯರಿಂದ ಏನು ಸಂದೇಶ ಬರ್ತಾ ಇದೆ ನಿಮಗೆ, ರಾಯರಿಂದ ಯಾವ ವಿಚಾರವಾಗಿ ಸಂದೇಶ ಬರ್ತಾ ಇದೆ? ರಾಯರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ? ನೀವು ಯಾವುದೇ ನೋವಲ್ಲಿ ಇರಬಹುದು, ರಾಯರಿಂದ ಏನು ಸಂದೇಶ ಬರ್ತಾ ಇದೆ ನೋಡೋಣ. ಓಕೆ, ಓಕೆ, ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಈ 2 ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಹೊಸ ಆಪರ್ಚುನಿಟೀಸ್ ಆಗಿರಬಹುದು, ಹೊಸ ಅವಕಾಶಗಳು ತೆರೆದುಕೊಳ್ತಾ ಇದೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಹಣದ ವಿಚಾರವಾಗಿ ಯಾರಾದರೂ ತುಂಬಾ ತೊಂದರೆ ಪಡ್ತಾ ಇದ್ದರೆ ಆ ಹಣದ ಬ್ಲಾಕೇಜ್, ಅಂದರೆ ಹಣದ ಒಂದಷ್ಟು ನಿಮ್ಮ ಕಷ್ಟಕ್ಕೆ ಹಣದ ಸಹಾಯ ಆಗುವಂಥ ಸಾಧ್ಯತೆಯೂ ಇಲ್ಲಿ ಇದೆ. ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳು, ಹೊಸ ಜೀವನ, ಹೊಸ ಕೆಲಸ ಕಾರ್ಯಗಳ ಆರಂಭಗಳು ಕೂಡ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕೆಂದರೆ ರಾಯರನ್ನ ಅಷ್ಟು ಬಲವಾಗಿ ನೀವು ನಂಬಿದಿರಿ. ಸೊ ಹಾಗಾಗಿ ಇಲ್ಲಿ
ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ತಾ ಇದೆ. ಈ ಹಿಂದೆ ಆಗಿರಬಹುದು, ಮುಂದೆ ಆಗಿರಬಹುದು, ತುಂಬ ಶ್ರಮಜೀವಿ ನೀವು. ತುಂಬ ಕಷ್ಟಪಟ್ಟಿದ್ದೀರಿ, ಈ ಜೀವನಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀರಿ. ಸಾಕಷ್ಟು ದೇವರು ಮೊರೆ ಹೋಗಿದ್ದೀರಿ. ಎಲ್ಲರನ್ನೂ ಕೂಡ ಎಲ್ಲರೂ ಬೇಕು ಅನ್ನುವ ಭಾವ, ಎಲ್ಲರೂ ನನ್ನವರೇ ಅನ್ನುವ ಭಾವ ನಿಮ್ಮಲ್ಲಿದೆ. ಬಟ್ ಆದರೆ ನೀವು ಸ್ವಲ್ಪ ಚೇಂಜ್ ಆಗಲೇಬೇಕಾಗತ್ತೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೀವು ನಂಬಿದಂಥ ವ್ಯಕ್ತಿಗಳೇ ನಿಮಗೆ ಅತಿಯಾಗಿ ಪಾಠಗಳನ್ನ ಕಲಿಸಿಬಿಟ್ಟಿದ್ದಾರೆ. ದುಡುಕಿ ಮುಂದುವರೆದು ಕೆಲವೊಂದು ಸಂಬಂಧಗಳನ್ನು ಕೆಲವೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ಎಷ್ಟರಲ್ಲಿ ಇಡಬೇಕೋ ಅಷ್ಟರಲ್ಲಿ ಇಡೋದು ಉತ್ತಮ ಅಂತ ಹೇಳಿ ಇಲ್ಲಿ ರಾಯರಿಂದ ಬರ್ತಾ ಇರುವಂಥ ಸಂದೇಶ ಆಗಿದೆ. ಇಲ್ಲಿ ಕೆಲವು ಸಂಬಂಧಗಳನ್ನು ನೀವು ಬಿಗಿಯಾಗಿ ನನಗೆ ಬೇಕೇ ಬೇಕು ಅಂತ ಹಿಡಿದಿಟ್ಕೊಂಡಿರುವ ರೀತಿ ನೀವಿದ್ದೀರಿ. ಬಟ್ ಆದರೆ ಇಲ್ಲಿ ಕೆಲವು ಸಂಬಂಧಗಳೇನಿದೆಯಲ್ವಾ, ಒಂದಷ್ಟು ನಿಮಗೆ ನೋವು ಕೊಟ್ಟಿದ್ದೇ ಜಾಸ್ತಿ, ಅಥವಾ ನಿಮ್ಮ ವ್ಯವಹಾರಗಳಿಗೆ ಹೊಡೆತ ಕೊಡ್ತಾ ಇದೆ. ಕೆಟ್ಟ ಕಣ್ಣಾಗಿರಬಹುದು, ಕೆಟ್ಟ ಜನಗಳಾಗಿರಬಹುದು. ಸೊ ಇದನ್ನು ರಾಯರನ್ನ ನೀವು ಎಷ್ಟು ಆರಾಧನೆ ಮಾಡ್ತಿದ್ದೀರಿ, ಎಷ್ಟು ನೀವು ರಾಯರ ವಿಚಾರವಾಗಿ ವಿಪರೀತ ತಲೆ ಕೆಡಿಸ್ಕೊಂಡು ರಾಯರ ಮೊರೆ ಹೋಗಿದ್ದೀರಿ, ರಾಯರು ನಿಮ್ಮ ಜೀವನದಲ್ಲಿ ಇಂಥ ವ್ಯಕ್ತಿಗಳನ್ನೆಲ್ಲ ತೆಗಿತಾ ಇದ್ದಾರೆ. ಇಲ್ಲಿ ಅಗೇನ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ನಿಮ್ಮ ವ್ಯವಹಾರಗಳನ್ನು, ನಿಮ್ಮ ಲೈಫ್ ಸ್ಟೈಲ್ನ, ನಿಮ್ಮ ಮುಂದೆ ಬರುವ ಅವಕಾಶಗಳನ್ನು ನಾಶ ಮಾಡಬೇಕು ಅಂತ ಬಂದಿದ್ದ ವ್ಯಕ್ತಿಗಳನ್ನು ರಾಯರು ಬುಡದ ಸಮೇತ ತೆಗಿತಾ ಇದ್ದಾರೆ. ಈ ಹಿಂದೆ ಪಟ್ಟಿದ ಕಷ್ಟ ಎಲ್ಲ ರೀತಿಯಲ್ಲಿ ಪಟ್ಟಿದ್ದಾಯಿತು. ಯಾರ್ಯಾರು ಯಾವ್ಯಾವ ರೀತಿ ಇದ್ದಾರೆ, ಯಾವ್ಯಾವ ಮುಖಗಳು ಯಾವ ರೀತಿ ಇದೆ ಸಂಪೂರ್ಣವಾಗಿ ನಿಮ್ಗೀಗ ಆಲ್ರೆಡಿ ಗೊತ್ತಾಗಿದೆ. ಈಗ ಗೊತ್ತಾದ ಮೇಲೂ ಕೂಡ ದಯವಿಟ್ಟು ದುಡ್ಕೋದಕ್ಕೆ ಹೋಗಬೇಡಿ. ಎಷ್ಟೋ ಬಾರಿ ಕೆಲವೊಬ್ಬ ವ್ಯಕ್ತಿಗಳನ್ನ ನಿಮ್ಮ ಜೀವನದಲ್ಲಿ ನಂಬಬೇಡಿ ಅಂತ ಹೇಳಿ ನಿಮ್ಮ ಹೆತ್ತವರು ಎಷ್ಟೋ ಸಲ ನಿಮಗೆ ಕನ್ವಿನ್ಸ್ ಮಾಡಿದ್ದಾರೆ. ಇಂಥವ್ರು ಒಳ್ಳೆಯವರಲ್ಲ, ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಗಳಾಗಿರಬಹುದು. ನೀವು ಅನ್ವಯಿಸಿದಾಗ, ನೀವು ಒಂದಷ್ಟು ಮೊರೆ ಹೋದಾಗ ಹೇಳಿದ್ದಾರೆ, ನಿಮ್ಮ ತಂದೆ ತಾಯಿ ಆಗಿರಬಹುದು, ಫ್ರೆಂಡ್ ಸರ್ಕಲ್ ಆಗಿರಬಹುದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಪರ್ಸನ್ ವುಡ್ ಬಿ ಫಿಯಾನ್ಸಿ ಯಾರೇ ಆಗಿರ್ಬೋದು, ನಿಮಗೆ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ. ಆದರೂ ಕೂಡ ನೀವು ನಂಬಿದಂಥ ವ್ಯಕ್ತಿಯಿಂದನೇ ಮೋಸ ಹೋಗಿದ್ದೀರಿ. ಕೆಲವೊಂದು ಸಂಬಂಧ ನಿಮ್ಮ ಕೈ ತಪ್ಪು ಹೋಗಿದೆ, ಕೈ ಚೆಲ್ಲಿ ಹೋಗಿದೆ. ಇದಕ್ಕೆ ರಾಯರ ಉತ್ತರ ಏನು ಗೊತ್ತಾ? ಆ ವ್ಯಕ್ತಿ ನಿಮ್ಮ ಬಾಳಲ್ಲಿ ಇದ್ದಿದ್ರೆ ಇವತ್ತಿನ ದಿನ ನೀವು ಮತ್ತೆ ಮುಂದುವರಿಯೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರನೇ ರಾಯರು ಅದು ಸ್ಥಗಿತ ಮಾಡಿ ಹೊಸ ಅವಕಾಶಗಳನ್ನು ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರಾದರೂ ನಿಮ್ಮಿಂದ ದೂರ ಹೋಗಿದ್ರೆ ಆ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ನೆನಪು ಅವ್ರಿಗೆ ಕಾಡುವಂಥದ್ದಿದೆ. ಮತ್ತೆ ಪರಸ್ಪರವಾಗಿ ಮಾತಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಯಾವುದಾದ್ರೂ ವಿಚಾರವಾಗಿ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದರೆ ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್, ಕೆಲವು ತಿಂಗಳುಗಳಲ್ಲೇ ನಿಮ್ಮ ಕೆಲಸ, ನೀವು ಅಂದ್ಕೊಂಡಿರುವ ಕೆಲಸ ಆಗತ್ತೆ ಅಂತ ರಾಯರಿಂದ ಬರ್ತಿರುವಂಥ ಒಂದು ಸಂದೇಶ ಆಗಿದೆ. ಈಗ ಆಲ್ರೆಡಿ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ನೀವೇನು ಇಷ್ಟು ದಿನಗಳ ಕಾಲ ಆರಾಧಿಸಿದ್ರಿ ರಾಯರನ್ನ, ಎಲ್ಲ ಅವಕಾಶಗಳು ಈಗ ನಿಮಗೆ ಸಿಗೋದಕ್ಕೆ ಶುರು ಆಗ್ತಾ ಇದೆ, ಮುಂದೆ ಆಗತ್ತೆ. ವ್ಯವಹಾರಗಳಲ್ಲೂ ನೀವು ಆಲ್ರೆಡಿ ಬುದ್ಧಿ ಕಲ್ತಿದ್ರಿ. ಯಾವ ರೀತಿ ಜೀವನ ಮಾಡಬೇಕು ಅನ್ನುವ ಪಾಠ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಜೀವನ ಅಚಾನಕ್ ಬದಲಾವಣೆ ಆಗುತ್ತೆ. ಕೆಲವೊಬ್ಬ ವ್ಯಕ್ತಿಗಳು ನಿಮ್ಮ ಜೀವನದಿಂದ ಹೋಗ್ತಾರೆ. ಅವರು ಎಷ್ಟೇ ಹಿತವಾಗಿರಲಿ, ಎಷ್ಟೇ ಪ್ರೀತಿಯಿಂದ ಇರಲಿ, ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ನಿಮ್ಮ ಕೆಲಸಗಳು, ನಿಮ್ಮ ವ್ಯವಹಾರಗಳು ಆಗೋದು ತುಂಬ ಕಷ್ಟ ಆಗ್ತಿದೆ. ನಾನೀಗ ಆಲ್ರೆಡಿ ನಿಮಗೆಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ಕೆಲವೊಬ್ಬ ವ್ಯಕ್ತಿ ಈ ಹಿಂದೆ ಯಾರಾದರೂ ನಿಮ್ಮಿಂದ ದೂರ ಆಗಿದ್ದರೆ ಅವ್ರು ನಿಮ್ಮನ್ನು ನೆನಪು ಮಾಡಿಕೊಂಡು ನಿಮಗೆ ಕಾಲ್ ಮಾಡುವ ಸಾಧ್ಯತೆ ಆಗಿರಬಹುದು, ನಿಮ್ಮ ಹತ್ತಕ್ಕೆ ಬರುವಂಥ ಸಾಧ್ಯತೆ ಆಗಿರ್ಬೋದು. ಈ ರೀತಿ ಎಲ್ಲ ನಡೆಯುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸದ ವಿಚಾರವಾಗಿ ಈ ರೀಡಿಂಗ್ ಏನಾದ್ರು ನೋಡ್ತಾ ಇದ್ದರೆ ರಾಯರಿಂದ ಬರ್ತಿರುವ ಸಂದೇಶ, ಇನ್ನು ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಆ ಅದ್ಭುತ ದಿನಗಳು, ಕ್ಷಣಗಳು, ಎಲ್ಲ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗತ್ತೆ ಅಂತ ರಾಯರಿಂದ ಬರ್ತಿರುವಂಥ ಸಂದೇಶ ಇದೆ.
ಇದಾಗಿದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.